ಸರ್ ಜೂನ್ 30ರಿಂದ ಏನೈತಿ SIR ತೀವ್ರ ಪರಿಷ್ಕರಣೆ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ಸೊ ಏನು ಅನಿಸುತ್ತೆ? ಸರ್ಕಾರ ಎಲೆಕ್ಷನ್ ಕಮಿಷನ್ದು ಆದೇಶ ಇರೋದ್ರಿಂದ ಸಾರ್ವಜನಿಕರು ಅದರ ತಕ್ಕಂತೆ ನಡೀಲೇಬೇಕಾಗ್ತದೆ. ಅದಕ್ಕೇನದ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅದರಲ್ಲಿ ಪಾಲ್ಗೊಂಡು SIR ಏನದ 100% ಆಗುವಂಗ ಏನಾದ್ರು ಮಾಡ್ಬೇಕಂತ ಹೇಳಿ ನಾನು ಅವರಿಗೆ ಕಳಕಳಿ ಪೂರ್ವಕವಾಗಿ ವಿನಂತಿ ಮಾಡ್ಕೊತೀನಿ. SIR ವಿಷಯವಾಗಿ JDS ಅಧಿಕೃತ ನಿಲುವು ಏನಿರುತ್ತೆ ಸರ್? ತಾವೊಬ್ಬರು ಹಿರಿಯ JDS ರಾಜಕಾರಣಿ. JDS ಪಕ್ಷದ್ದು ಈಗ ಹೊಸದಾಗಿ ಮಲ್ಲಿಕಾರ್ಜುನ್ ಎಂಡಿಗೇರಿ ಅವರು ಅಧ್ಯಕ್ಷರಾಗ್ಯಾರ. ಅವರು ಏನದ ಸಾಕಷ್ಟು ಅನುಭವ ಉಳ್ಳವರು. ಅವರು ಏನದ ಸುಮ್ ಕೂಡ್ತಾರ ಅಂತೇಳಿ ನಾ ಏನು ಅನ್ನೋದಿಲ್ಲ. ಯಾಕಂದ್ರೆ ಸಾಕಷ್ಟು ಅನುಭವ ಇರೋದ್ರಿಂದ ಅವರು ಅದರಲ್ಲಿ ಪಾಲ್ಗೊಳ್ತಾರಂತ ಭಾಗ ಹೇಳಲಿಕ್ಕೆ ಬಯಸ್ತೀನಿ. SIR ಅನುಷ್ಠಾನದಿಂದ ಸಾಮಾಜಿಕ ನ್ಯಾಯ ಜನರಿಗೆ ಬರುತ್ತೆ ಅಂತ ಅನಿಸುತ್ತೆ. ಈಗ 2014ರಿಂದ ಏನು ಸರ್ಕಾರ ನಡೆದದಲ್ಲ, ಅದರಿಂದ ಏನದ SC ST OBCಗೆ ತುಳಿಯುವಂಥ ಹೆಚ್ಚಿನ ಪ್ರಯತ್ನ ನಡೆದದ. ಆ ದಿಶೆಯಲ್ಲಿ ಏನದ SC ST OBC ಆ್ಯಂಡ್ ಮೈನಾರಿಟಿ ಜನ ಈ SIR ಕಂಪ್ಲೀಟ್ ಮಾಡುವುದಲ್ಲದೆ ಈ ದೇಶದ ಅಭಿವೃದ್ಧಿ ಸಲುವಾಗಿ ಈಗ ತಾವು ಮುಂದಾಳತ್ತು ತಗೊಂಡು, ಯಾಕಂದ್ರೆ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದ್ದು ಭಾಳ ಕಷ್ಟದಿಂದ ಸಿಕ್ಕದ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರ ಸಂವಿಧಾನ ನಾವು ಅಳವಡಿಸ್ಕೊಂಡು ಹೋಗ್ಬೇಕಂದ್ರೆ ನಾವು SC ST OBC ಜನಾಂಗದವರು ಸಾಕಷ್ಟು ಪ್ರಯತ್ನ ಮಾಡಬೇಕು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಿದ್ಧಾಂತವನ್ನು ಎಲ್ಲ ಓಣಿ ಮನಿ ತೆರಳಿ ಹೇಳಬೇಕಂತೇಳಿ ಕಳಕಳಿ ವಿನಂತಿ ಮಾಡ್ತೀನಿ. ಇವತ್ತು JDS ಪಕ್ಷ ಸರ್ ಇವತ್ತು ವಿಜಯಪುರ ಜಿಲ್ಲೆಯಲ್ಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು, ಅಂದ್ರೆ ನಿಮ್ದೇನೋ ಅವಾಗ ಇಲ್ಲ, ಇದು ಅಖಂಡ ಜನತಾದಳ ಇದ್ದಾಗ ಏನದ ರಾಮಕೃಷ್ಣ ಹೆಗಡೆ ಅವರು, JS ಪಟೇಲ್ ಅವರು, ದೇವೇಗೌಡರು ಸಾಕಷ್ಟು ಜನ ಭಾಳ ಇದಕ್ಕೆ ದುರ್ದಾರ. ಇದು ಒಂದು ಮೂರನೇ ಪಕ್ಷವಾಗಿ ಭಯಂಕರ ಸಕ್ರಿಯವಾಗಿ ಹೊರಹೊಮ್ಮಿತ್ತು. ಯಾಕಂದ್ರೆ ಇದು ಸಮಾಜವಾದದಿಂದ ಬಂದವರು. ಯಾಕಂದ್ರೆ ಇಲ್ಲಿ ರಾಜಕಾರಣಿಗಳು MLAಗಳು ಇಂಥವ್ರಿದ್ರು ಈ ಜನತಾದಳದಾಗಂದ್ರೆ ಸಾಮಾಜಿಕ ಕಳಕಳಿ ಉಳ್ಳವರು ಈ ಪಕ್ಷದಾಗಿದ್ರು. ಈಗ ಇವರು ಒಡೆದ್ರು. ದೇವೇಗೌಡರು ಪ್ರಧಾನಮಂತ್ರಿ ಆದರು, ಹೆಗಡೆ ಅವರಿಗೆ ಉಚ್ಚಾಟನೆ ಮಾಡಿದರು. ಮಾಡಿದ ತಕ್ಷಣ ಏನದಲ್ಲ, ಕೆಲವೊಂದು ಲಿಂಗಾಯತ ಸಮಾಜದ ನಾಯಕರು ಕೆಲವೊಬ್ರು BJPಗೆ ಹೋದರು, ಕೆಲವೊಬ್ರು ಕಾಂಗ್ರೆಸ್ಗೆ ಹೋದರು. ಹಿಂಗಾಗಿ ಜನತಾದಳ ವೀಕ್ ಆಗ್ಯದ. ಆದರೂ ಕೂಡ ನಮ್ಮ ಬಿಜಾಪುರದಾಗ MC ಮನಗೂಳಿ ಅವರು, ದೇವಾನಂದ್ ಚವ್ಹಾಣ್ ಅವರು, RK ರಾಠೋಡ್ ಅವರು, ಈಗೇನದ ನಮ್ಮ ರಾಜುಗೌಡರು ಅವರು ಕೂಡ ಸಕ್ರಿಯವಾಗಿ ಇದ್ದಾರೆ. ಈಗ ಏನದ ಜನತಾದಳದ ಇಲ್ಲಿ ವೋಟ್ ಬ್ಯಾಂಕ್ ಇರಲಿಲ್ಲ ಅಂದರೂ ಸ್ವಂತ ನಮ್ಮ ಶಕ್ತಿಯಿಂದ ನಾವು ಹೊರಹೊಮ್ಮಬೇಕು ಪಾರ್ಟಿ ಆಮ್ಯಾಗ. ಆದ್ರೆ BJP ಮತ್ತು ಕಾಂಗ್ರೆಸ್ದು ವೋಟ್ ಬ್ಯಾಂಕ್ ಅದ, JDS ವೋಟ್ ಬ್ಯಾಂಕ್ ಇಲ್ಲ. ನಾವು ಕ್ರಿಯೇಟ್ ಮಾಡಬೇಕು. ಹಂತವಾಗಿ ಸರ್ಕಾರದ ವೈಫಲ್ಯಗಳು ಜನರ ಮುಂದೆ ತಂದು ಅದರ ಬಗ್ಗೆ ಪ್ರತಿಭಟನೆ ಮಾಡಬೇಕು. ಹಂತವಾಗಿ ಜನರ ಮಧ್ಯದಲ್ಲಿ ಹೋದ್ರೆ ಜನ ಏನದ JDS ಪಕ್ಷದವರು ನಮ್ಮ ಸಲುವಾಗಿ ಹೋರಾಡ್ತಾ ಇದ್ದಾರೆ ಅಂತೇಳಿ ಪಕ್ಷಕ್ಕೆ ಬೆನ್ನು ಹತ್ತಾರೆ. SIR ಇಂದ ಕೆಲವು ಉಪಜಾತಿಗಳಿಗೆ ಲಾಭ ಆಗುತ್ತೆ ಅಂತ ಅನಿಸುತ್ತೆ ಸರ್? ಈ ಇಡೀ ದೇಶದಲ್ಲೇ ಇದು ನಡೆಯುವುದೇ 3% ಮಂದಿ ದಬ್ಬಾಳಿಕೆ ನಡೆದದ. ಈಗ ಏನದ ಹಿಂದೂಗಳು ಅಂತೇಳಿ ಈ ಮುಸಲ್ರುಗಳು ಜಗಳ ಮಾಡಲಿಕ್ಕೆ SC ST OBC ಮಂದಿಗೆ ತಯಾರು ಮಾಡಿದರು. ಇದ್ರಾಗ ಕಾಂಗ್ರೆಸ್ ಪಕ್ಷದ್ದು ತಪ್ಪದ. ಯಾಕಂದ್ರೆ RSSಗೆ ಬೆಳಿಲಿಕ್ಕೆ ಕೊಟ್ಟವರೇ ಕಾಂಗ್ರೆಸ್ದವರು. ಈಗೇನದ ಅವರು ಇವ್ರ ಕೈಯಿಂದ ಜಾರಿ ಬಿಟ್ಟಾರ. ಜಾರಿ ಅವರೇ ಸ್ವಂತ ಒಂದು ಪಕ್ಷ ಮಾಡಿ BJPಯಲ್ಲಿತ್ತು ಮೊದಲ, BJP ಆಗಿ ಅದು ಹೊರಹೊಮ್ಮದ. ಈಗೇನದಲ್ಲ, ತಿರ್ಗಾ ಕಾಂಗ್ರೆಸ್ದ ಹಿರಿಯ ನಾಯಕರು ಹಿಂದಿನವರು ತಪ್ಪು ಮಾಡ್ಯಾರ, ನಾವು ಅದಕ್ಕೆ ಸೀದಾ ಮಾಡ್ತೀವಿ, ದೇಶ ಉಳಿಸ್ಬೇಕಾಗ್ಯದ,
ಅಂತೇಳಿ ರಾಹುಲ್ ಗಾಂಧಿ ಅವರು ಏನೋ ಒಂದು ಪ್ರಯತ್ನ ಮಾಡಾಕತ್ತಾರ. ಆ ದಿಶೆಯಲ್ಲಿ ದೇವರವ್ರಿಗೆ ಶಕ್ತಿ ಕೊಡ್ಲಿ, ವಯಸ್ಸು ಕೊಡ್ಲಿ ಮತ್ತು ಯುವಕರು ಅವ್ರಿಗೆ ಸಪೋರ್ಟ್ ಮಾಡಲಿ ಅಂತ ನಾನು ಭಾವಿಸ್ತೀನಿ. ಈಗ RSS ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ಹೇಳಿ ಈಗ ಮತ್ತ ಇದನ್ ಮಾಡ್ತಾ ಇರುವಂತದ್ದು, ಅದಕ್ಕೆ ಖರ್ಗೆರ್ ಅವರು ಸಾಕಷ್ಟು ಇದು ಮಾಡಿರುವಂತದ್ದು, ಅದು ಈಗ ರಿಜಿಸ್ಟರ್ ಆಗ್ಬೇಕು ಆಗ್ಬಾರ್ದು ಅನ್ನುವಂಥದ್ದು. ರಿಜಿಸ್ಟರ್ ಆದ್ರೂ ಅಷ್ಟೇ ಬಿಟ್ರು ಅಷ್ಟೇ. ಈಗ ಯಾಕಂದ್ರೆ ಅವರು ತಲೆ ಮ್ಯಾಗಿನ ಜಾರಿ ನೀರು ಹೋಗ್ಬಿಟ್ಟದ. ಈಗ 100 ವರ್ಷದಿಂದ ಮಾಡಿಲ್ಲ, ಈಗ ಮಾಡ್ಯಾರ ಏನು ಉಪಯೋಗ ಅದ? ಇಡೀ ದೇಶದ ಆಸ್ತಿನೇ RSS ಕೈಯಾಗದ. ದೇಶದ ನಾವು ರಿಜಿಸ್ಟ್ರೇಷನ್ ಯಾಕೆ ಮಾಡಿಲ್ಲ ಅಂದ್ರೆ ನಾವು ಸರ್ಕಾರದ್ದು ಸೌಲಭ್ಯ ಪಡೆದಿಲ್ಲ, ಅದಕ್ಕೆ ನಾವು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಹೇಳ್ತಾರ. ನಾಚಿಕೆ ಆಗ್ಬೇಕು, ಅವ್ರು ದೇಶ ಹಾಳು ಮಾಡಕತ್ತಾರ. ಇವ್ರದ್ದು ಅಕೌಂಟ್, ಇವ್ರದ್ದು ಆಸ್ತಿ ಎಲ್ಲೆಲ್ಲಿ ಅದಾವ, ಯುವಕರಿಗೆ ಎಷ್ಟು ಮಂದಿಗೆ ಅವರು ತಪ್ಪು ದಾರಿಗೆ ಎಳೆಯಾಗತ್ತಾರ. ಜೈಲಿಗೆ ಹೋದ್ರೆ ಇವ್ರಿಗೆ ಜಾಮೀನು ಕೊಡೋರು ಇರೋದಿಲ್ಲ, ಊಟ ಕೊಡೋರು ದಿಕ್ಕಿರೋದಿಲ್ಲ. ಇವರು ಮಕ್ಕಳೆಲ್ಲ ವಿದೇಶದಾಗ ಕಲಿಬೇಕು, ಇವು SC ST OBC ಮಂದಿ ಎಲ್ಲ ಜೈಲಿಗೆ ಹೋಗ್ಬೇಕು. ಈ ಸ್ವತಂತ್ರ ಹೋರಾಟದಾಗ ಈ ಮನುವಾದಿಗಳು ಯಾವಾಗೂ ಭಾಗವಹಿಸಿಲ್ಲ. ಎಲ್ಲ SC ST OBC ಮೈನಾರಿಟಿ ಮಂದಿ ದೇಶಕ್ಕೆ ಸ್ವತಂತ್ರ ಕೊಟ್ಟವರು. ಈಗೇನದ, ಎಲ್ಲರಿಗೆ ಮಾತಾಡಿದ್ರೆ ಅವ್ರಿಗೆ ಜೈಲಿಗೆ ಕಳ್ಸೋದು, ಕೇಸ್ ಹಾಕೋದು, ಇಡೀ ರೇಡ್ ಮಾಡಿಸೋದು, ಲೋಕಾಯುಕ್ತ ಕಳ್ಸೋದು, ಹಿಂಗ್ ಮಾಡಿ ಏನದಲ್ಲ ಅಂಜಿಸ್ಬಿಟ್ಟಾರ ಮಂದಿಗೆ. ಆದ್ರೆ ಈ ದೇಶ ಏನದಲ್ಲ ಭಯಂಕರ ವಿಚಿತ್ರ ಅದ. ಯಾವಾಗ ಜನ ಎದ್ದು ಹೇಳ್ತಾರ, ಯಾವಾಗ ಇವ್ರ ಮ್ಯಾಗ ಹಾವಿ ಹಾಕ್ತಾರ. ಇವ್ರು ಏನದಲ್ಲ ನರೇಂದ್ರ ಮೋದಿ, ಅಮಿತ್ ಶಾ ಮಾಡಿದ್ದು ಉಣೇಬೇಕಾಗ್ತದ. ಇದೇ ವಿಷಯ ಅನುಭವ ಆಗ್ಯದ. ಅವ್ರು ಹೇಳಿದ್ದು ಏನು ಸುಳ್ಳಲ್ಲ, ಅವ್ರೇನದ ಖರೆ ಮಾತಾಡ್ಯಾರ. ಅದಕ್ಕಾದ್ರೆ ರಮೇಶ್ ಜಿಗಜಿಣಗಿ ಅವ್ರಿಗೆ ಈ ವಯಸ್ಸಿನಾಗ ಈಗ ನಿಜ ಏನದ ಅದಕ್ಕ ಬೆಂಬಲಾರ್ಥವಾಗಿ ನಿಂತು BJP ಪಕ್ಷಕ್ಕೆ ರಾಜೀನಾಮಾ ಕೊಟ್ಟು ಈಗ ತಮ್ಮ ಸಮಾಜದ ಒಳತೆಗಾಗಿ ಅವ್ರು ಹೋರಾಟ ಮಾಡಬೇಕು. ಉಳಿದಿದ್ದು ವಯಸ್ಸು ಅವ್ರದ್ದು. ಅವರು ನಾವು ಸಣ್ಣವರಿದ್ದಾಗಿಂದ ಅಧಿಕಾರದಾಗ ಅದಾರ. ಎಲ್ಲೋ ಒಂದ್ ಕಡೆ ಅವರು ಒಳಸತ್ಯವನ್ನ ಒಪ್ಕೊಂಡಿದ್ದಾರಂತ ಅನ್ಸುತ್ತೆ. ಒಪ್ಕೊಂಡಾರ 100ಕ್ಕೆ 100 ಗೊತ್ತದ ಅವ್ರಿಗೆ. ಈಗಾದ್ರೂ ರಮೇಶ್ ಜಿಗಜಿಣಗಿ ಅವ್ರು ಯಾರ ದೇವಸ್ಥಾನ ಒಳಗೆ ಹೋಗುದಿಲ್ಲ, ಯಾವ ಗೌಡ್ರ ಮನ್ಯಾಗ ಒಳಗೆ ಹೋಗುದಿಲ್ಲ, ತೆಳಕ್ ಕುಡುದು. ನಮ್ದು ಇಕ್ವಾಲಿಟಿ ಅದ. ಯಾವುದೇ ಧರ್ಮ, ಸಿಖ್ ಧರ್ಮದು ಇಕ್ವಾಲಿಟಿ ಅದ, ಬಸವಣ್ಣವ್ರ ಧರ್ಮ, ಲಿಂಗಾಯತ್ ಧರ್ಮ, ಈಗ ಕ್ರಿಶ್ಚಿಯನ್ರು, ಎಲ್ಲಾ ಧರ್ಮದಾಗೂ ಇಕ್ವಾಲಿಟಿ ಅದ, ಹ್ಯುಮ್ಯಾನಿಟಿ ಅದ, ಸತ್ಯ ಅದ. ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದು ತಪ್ಪಂತೂ ಯಾವನು ಹೇಳಕ್ ಸಾಧ್ಯನೇ ಇಲ್ಲ. ಮೊದಲನೇ ಮಾತೇನಂದ್ರೆ ನಮ್ಮಂತವ್ರು ಎಲ್ಲರಿಗೂ ನಾಚಿಕೆ ಆಗ್ಬೇಕು. ಯಾಕಂದ್ರೆ ಆ ಮಂಡ ಧೈರ್ಯ ಏನ್ ಪ್ರಿಯಾಂಕಾ ಖರ್ಗೆ ಅವ್ರು ಮಾಡ್ಯಾರಲ್ಲ, ಆ ಧೈರ್ಯ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಮ್ಯಾಗ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ AICC ಅಧ್ಯಕ್ಷರಾಗಿರ್ತಕ್ಕಂಥ ಅವ್ರ ತಂದೆಯವರು ಇರೋದ್ರಿಂದ ಇವ್ರಿಗೆ RSS ದವ್ರಿಗೆ ನುಂಗ್ಲಾರ ತುತ್ತಾಗಿ ಕೂತದವ್ರು. ಅದೇ ಅವ್ರ ಜಾಗಕ್ಕೆ ಬೇರೆದವ್ರಾಗಿದ್ರಂತ. ಬೇರೆದವ್ರು ಆದ್ರೂ ಉತ್ತರ ಕೊಡಬೇಕಲ್ಲ. ಉತ್ತರ ಹೆಂಗ್ ಕೊಡ್ತಾರೆ ಇವರು? ಅಡ್ಡಗಾಡಿ ಮ್ಯಾಗ ದಿಪ್ಪ ಇಟ್ಟಂಗ. ಆಗಾಳೆ ಹೇಳ್ದಲ್ಲ ನಿಮ್ಗೆ, ನಾವು ಸರ್ಕಾರಿ ಸೌಲಭ್ಯ ತೊಗೊಳೋದಿಲ್ಲ, ನಾವು ನೋಂದಣಿ ಮಾಡೋದು ಅವಶ್ಯಕತೆ ಇಲ್ಲ ಅಂದ್ರೆ ಬೇಕಾದಂಗೆ ಕುಣ್ಯಾಕ್ ಬರ್ತದ. ಅಂದ್ರೆ ಈ ದೇಶನಾಗ ಕಾನೂನು ಅದ, ಸಂವಿಧಾನ ಅದ, ಸಾಧ್ಯನೇ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಓದಿನೇ ಇದು ಒಂದು ಕುತಂತ್ರದ ಹಾದಿ ಹಿಡ್ದಾರ. ಯಾಕಂದ್ರ ನಾವು ಈ ಮತಗಳ ಅಧಿಕಾರ ಕೊಟ್ಟವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರಿಗೆ. ಇವ್ರು ಮೊದಲ ಅಧಿಕಾರನೂ ಇದ್ದಿದ್ದಿಲ್ಲ. ಬರೀ ಸಾವುಕಾರ ಮಂದಿ, ದೊಡ್ಡವರು, ಪಾಳೆದಾರ ಮಂದಿ ಓಟ್ ಹಾಕ್ತಿದ್ರು. ಈಗ ಇದು ನಡ್ಕೊಂಡು ಹೋಗೋದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ತಿಳ್ಕೊಂಡಿದ್ರು. ಅದಕ್ಕೆ ಅಡ್ಡದಾರಿಯಾಗಿ ಇವರು ಕುತಂತ್ರದಿಂದ ಏನದಲ್ಲ ಅವು ಎಲ್ಲ ವ್ಯವಸ್ಥಿತವಾಗಿ ಅಧಿಕಾರಿಗಳನ್ನು ಒಳಗೆ ಹಾಕೊಂಡು ಓಟ್ ಎಲ್ಲ ಈ SIR ಮೂಲಕ ಅಲ್ಲಿ ಇಲ್ಲಿ ಕಟ್ ಮಾಡಿ ವಾಮದಾರಿಯಿಂದ ಏನದಲ್ಲ ಇವ್ರು ಅಧಿಕಾರಿಗೆ ಬರಾಕತ್ತಾರ ಹೊರತು ಜನ ಇವ್ರಿಗೆ ಓಟ್ ಹಾಕ್ತಾ ಇಲ್ಲ. ಭಯಂಕರ ದಾದಾಗಿರಿ ಮಾಡಾಕತ್ತಾರ ಇವರು.
ಆದ್ರೆ ಬರುವಂತ ದಿನಮಾನದಾಗ ಈ ದೇಶದ ಜನ ಅಷ್ಟು ತಾಳ್ಮೆ ಏನದಲ್ಲ ಇವರು ತಗೋಬಾರ್ದು. ಸತ್ಯವನ್ನು ಅರಿವು ಮಾಡ್ಕೋಬೇಕು. ಯಾಕಂದ್ರೆ ಇದೇ ಬಾಬ್ರಿ ಮಸೀದ್ ಇದು ಅಯೋಧ್ಯದು ತೋರ್ ರಾಮ ಮಂದಿರದ ಇಶ್ಯೂ. ಅದ್ವಾನಿ ಅವರು ಮತ್ತು ನಮ್ಮ VHP ನಾಯಕರಿದ್ರಲ್ಲ ಅಶೋಕ್ ಸಿಂಗಾಲ್, ಅವಾಗೇ 1,500 ಕೋಟಿ ರೂಪಾಯಿ ಹಗರಣ 90ರಾಗ. ಇವ್ರ ಜನರದು ಏನದಲ್ಲ ಅವ್ರದ್ದು ಪ್ರೀತಿಯಿಂದ ಏನ್ ದೇಣಿಗೆ ಕೊಟ್ಟಾರ ಅವರು ಒಂದು ತಮ್ಮ ಇದರಿಂದ ಅದರದ್ದು ಈ ಪರಿ ದುರುಪಯೋಗ ಮಾಡ್ಕೋತಾರಂದ್ರೆ ವಿಚಿತ್ರ ಸಂಗತಿ. ಈ ದೇಶ ಪ್ರೇಮಿಗಳು ಇವರು ಅಂತ ಹೆಂಗೆ ಹೇಳಕ್ ಸಾಧ್ಯದ? ದೇಶನೇ ಒಂದು 200-300 ವರ್ಷ ಹಿಂದೆ ಒಯ್ದು ಬಿಟ್ರಿ ಇವರು. ಎಲ್ಲ ಯುವಕರದು ಜವಾಬ್ದಾರಿ ಅದ. ಬಹಳ ಒಂದು ನಿಮಿಷನೂ ಹಾಳು ಮಾಡಲಾರ್ದೆ ನಾವು ಜನರಿಗೆ ಈ ಎಲ್ಲ ಇವರು ಮಾಡುವಂತ ದುಷ್ಟ ಕೆಲಸಗಳ ಬಗ್ಗೆ ಹೇಳಿ 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 ಅವ್ರು ಎದ್ದೇಳಿಸ್ಬೇಕು. ನಾವು ಮುಸಲ್ಮಾನರಿಗೆ ಹೇಳ್ತೀನಿ, ದಲಿತರಿಗೂ ಹೇಳ್ತೀನಿ, ಈ OBC ಸಮಾಜಕ್ಕೂ ಹೇಳ್ತೀನಿ, ಬರುವಂತ ಪೀಳಿಗೆಗೆ ನಾವು ಮುಖ ತೋರಿಸ್ಲಕ್ ನಮ್ಮ ಮಕ್ಕಳು ನಮಗೇನದಲ್ಲ ನಮ್ಮಪ್ಪ ಏನ್ ಮಾಡೋಗ್ಯಾನ ಏನು ಈ ಹೋರಾಡ್ಬೇಕಾಗಿತ್ತು ಅಂತೇಳಿ ನಮಗ ಅವರು ಮುಂದವ್ರ ಪಾಪ ನಾವು ತಗೋಬೇಕಾಗ್ತದ ನಾವೇನೂ ಮಾಡಲಿಲ್ಲ ಅಂದ್ರೆ. ಓಕೆ.